ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಇವತ್ತಿನ ಈ ಒಂದು ವಿಷಯ ಏನು ಅಂತ ಹೇಳಿದರೆ, ಸಮೀರ್ ಅವರ ಮೇಲೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 51/225 ಏನು ರಿಜಿಸ್ಟರ್ ಆಗಿದೆ 5ನೇ ತಾರೀಕಿಗೆ. ಅದರ ಬಗ್ಗೆ ಕೆಲವೊಂದು ಟಿವಿ ಚಾನೆಲ್ಗಳು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಇದರ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಎಫ್ಐಆರ್ ಮುಂದೆ ಇಟ್ಕೊಂಡೆ ಶಬ್ದ ವರ್ಡ್ ಬೈ ವರ್ಡ್ ಅನಲೈಸ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ ಎಫ್ಐಆರ್ ಅನ್ನ ಮಾಡಿದ್ರು, ಯಾಕೆ ಸೋಮೋಟೋವನ್ನೇ ಮಾಡಿದ್ರು, ಯಾಕೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿನೇ ಮಾಡಿದ್ರು. ಸೋಮೋಟೋ ಅಂದ್ರೆ ಸ್ವಯಂ ಪ್ರೇರಿತ, ಪೊಲೀಸರೇ ಮಾಡಿದ್ರು. ಯಾಕೆ ಮಾಡಿದ್ರು, ಅದರ ಹಿಂದಿನ ಒಂದು ಹುನ್ನಾರ ಏನಿತ್ತು, ಅದನ್ನ ಈ ಎಫ್ಐಆರ್ ಗಳ ಮೂಲಕನೇ ಎಫ್ಐಆರ್ ನಲ್ಲಿರೋ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಏನು ದೂರು ಕೊಟ್ಟಿರ್ತಾರಲ್ಲ, ಆ ದೂರಿನ ಒಂದು ಸಾರ ವರ್ಡ್ ಟು ವರ್ಡ್ ಒಂದು ವಿಶ್ಲೇಷಣೆ ಮಾಡಿ ಎಲ್ಲರಿಗೂ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇದರಲ್ಲಿ ಹೆಚ್ಚಿನ ಉತ್ಪ್ರೇಕ್ಷೆ ಏನು ಕೂಡ ಇಲ್ಲ. ಪ್ರಾರಂಭದಲ್ಲಿ ನೋಡಿ, ಇದನ್ನ ಬಳ್ಳಾರಿಯಲ್ಲಿ ಮಾಡುವಂತಹ ಬಳ್ಳಾರಿ ಮತ್ತು ಅದರಲ್ಲಿನೇ ಕೌಲ್ ಬಜಾರ್ನಲ್ಲಿ ಸಮೀರ್ ಇದ್ದಿದ್ದು ಬೆಂಗಳೂರಿನಲ್ಲಿ ಕಳೆದ ಲಾಸ್ಟ್ 9 years ಈಸ್ ದ ರೆಸಿಡೆಂಟ್ ಆಫ್ ಬೆಂಗಳೂರು. ಆದರೂ ಕೂಡ ಬಳ್ಳಾರಿ ಕೌಲ್ ಬಜಾರ್ನಲ್ಲಿನೇ ಮಾಡಿದ್ರು. ಮತ್ತೆ ಠಾಣೆಗೆ ಅಲ್ಲಿ ದೂರನ್ನು ಕೊಟ್ಟಂತವರು ಶ್ರೀ ನಿಂಗಪ್ಪ ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಒಬ್ಬ ತನಿಖಾಧಿಕಾರಿ ನಿಂಗಪ್ಪ ಅನ್ನೋರು, ಶ್ರೀಯುತ ನಿಂಗಪ್ಪ ಅನ್ನೋರು ಕೊಟ್ಟಂತ ದೂರಿನ ಮೇರೆಗೆ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಸೋಮೋಟೋ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಅವರು ಬರಿಬೇಕಲ್ಲ ಏನಾದ್ರು, ಯಾಕೆ ದೂರು ಕೊಡ್ತಾ ಇದ್ದೀನಿ, ಏನು ಕಾರಣ, ಏನು ತೊಂದರೆ ಆಗಿದೆ ಬರಿಬೇಕಲ್ಲ. ಅವ್ರು ಏನು ಬರೀತಾರೆ ನೋಡಿ. ಕರ್ನಾಟಕ ಅಂದ್ರೆ 27/2/2025 ದೂತ ಸಮೀರ್ ಎಂಡಿ ದೂತ ಚಾಲನ ಸಮೀರ್ ಎಂಡಿ ಅವರು ಅಪ್ಲೋಡ್ ಮಾಡಿದ್ದು ಕಂಡು ಬರುತ್ತದೆ. ಇದರಲ್ಲಿ ನೋಡಿ, ಸ್ಟಾರ್ಟಿಂಗ್ ಇವ್ರು ಹೇಳ್ತಾರೆ, ಮಾಡುವಂತ ಮೊದಲನೆಯ ಒಂದು ಗುರುತರವಾದಂತಹ ತಪ್ಪು ಅಂದ್ರೆ ಇಂಟೆನ್ಷನಲಿನೇ ಮಾಡುವಂತದ್ದು ಏನಂತ ಹೇಳಿದ್ರೆ, ಸಾರಾಂಶದಲ್ಲಿ ಏನ್ ಹೇಳ್ತಾರೆ, ಈಗ ಕೆಲವು ದಿನಗಳಿಂದ ದೂತ .ಸಮೀರ್ ಎಂಡಿ ದೂತ ಯೂಟ್ಯೂಬ್ ಚಾನೆಲ್ ನಲ್ಲಿ youtube.com ದೂತ ಸಮೀರ್ ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ಅಂತ ಆದ್ಮೇಲೆ ಕ್ವಶನ್ ಮಾರ್ಕ್ ಇದೆ. ಇವರು ಈ ಎಫ್ಐಆರ್ ಕಂಟೆಂಟ್ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿಲ್ಲ. ಅವರು ಅಂದ್ರೆ ಸಮೀರ್ ಅವರಿಗೆ ಮತ್ತು ಜನಸಾಮಾನ್ಯರಿಗೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಪಾಪ ನಿಂಗಪ್ಪನವರು ಅವರೇ ಮಾಡಿಬಿಟ್ರು ಅಂತ ಹೇಳಿಬಿಟ್ರು, ಊರಿಗೆ ದೊಡ್ಡವರೇ ಕೊಲೆ ಮಾಡಿಬಿಟ್ರು ಅಂತ ಹೇಳಿಬಿಟ್ರು. ಇದು ಒಂದೇದ್ದು ಅವ್ರು ಮಾಡಿರುವಂತಹ ಮೂರ್ಖತನ. ಕ್ವಶನ್ ಮಾರ್ಕ್ ಇದೆಯಲ್ಲ, ದೊಡ್ಡವರ ಅಂತ ಕ್ವಶನ್ ಮಾರ್ಕ್ ಇದೆ, ಆದ್ರೆ ಇವು ದೊಡ್ಡವರ ಅಂತೇಳಿ ನಿಂಗಪ್ಪ ಅವರು ಹೇಳಿಬಿಟ್ರು, ಇವರೇ ಕೊಲೆ ಮಾಡಿಬಿಟ್ರು ಅಂತ ಹೇಳಿ. ಪಾಯಿಂಟ್ ನಂಬರ್ 1. ನಂಬರ್ 2, ಇವ್ರು ಏನ್ ಹೇಳ್ತಾರೆ ಇದರಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ, ದಯವಿಟ್ಟು ಕೇರ್ಫುಲ್ ಆಗಿ ಇದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ ಏನ್ ಹೇಳ್ತಾರೆ, ಎಷ್ಟು ಜಾಣತನದಿಂದ ಡ್ರಾಫ್ಟ್ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ. ಇವ್ರು ಏನ್ ಹೇಳ್ತಾರೆ, ಒನ್ಸ್ ಅಗೇನ್ ಐ ರಿಪೀಟ್, ಇದರಲ್ಲಿ ಅಂದ್ರೆ ಈ ಯೂಟ್ಯೂಬ್ ಈ ಎಪಿಸೋಡ್ ನಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು ಅಂತ ಹೇಳಿದ್ರೆ, ಧರ್ಮಸ್ಥಳ ವಿಶ್ವವಿಖ್ಯಾತ ಅಲ್ಲ, ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ. ಅಂದ್ರೆ ಧರ್ಮಸ್ಥಳ ವಿಶ್ವವಿಖ್ಯಾತ ನಾವು ಒಪ್ಕೋತೀವಿ, ಆದ್ರೆ ಇಲ್ಲಿ ಏನ್ ಬರೆದಿದ್ದಾರೆ, ಆ ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು, ಅಂದ್ರೆ ಅವರ ಕುಟುಂಬದವರು ವಿಶ್ವವಿಖ್ಯಾತ. ಅವ್ರ ಕುಟುಂಬದವರ ಹೆಸರು ಎಷ್ಟು ಜನಕ್ಕಪ್ಪ ಗೊತ್ತೈತೆ ಹೇಳಿ ನೋಡೋಣ. ಅವ್ರ ಕುಟುಂಬದವರು ವಿಶ್ವವಿಖ್ಯಾತ ಅಂತ ಹೇಳ್ಬಿಡ್ತಾರೆ ನಿಂಗಪ್ಪನವರಿಗೆ ಸ್ವತಃ ನಿಂಗಪ್ಪನವರಿಗೆ ಗೊತ್ತಿಲ್ಲ ಅವ್ರ ಕುಟುಂಬದಾಗ ಎಷ್ಟು ಜನ ಸದಸ್ಯರಿದ್ದಾರೆ ಅಂತೇಳಿ. ಬಹುಶಃ ಅವ್ರ ಮಿಸಸ್ ಹೆಸರು ಏನು ಅಂತ ಎಷ್ಟು ಜನಕ್ಕೂ ಕೂಡ ಗೊತ್ತಿಲ್ಲ. ವೆರಿ ಫ್ಯೂ ಪೀಪಲ್. ಅವರ ಮಗಳ ಹೆಸರೇನಂತ ಹೇಳಿ ಅನೇಕ ಜನರಿಗೆ ಗೊತ್ತಿಲ್ಲ.
ಅವರ ತಮ್ಮನ ಹೆಸರು ಏನು ಅಂತ ಗೊತ್ತಿಲ್ಲ, ಬರೀ ಅಲ್ಲಿ ಅತ್ತೆ ಒಂದಿಷ್ಟು ರೇಪಿಸ್ಟ್ ಗ್ಯಾಂಗ್ ಏನಿದೆ ಅವರಿಗೆ ಗೊತ್ತಿದೆ, ಇನ್ನು ಕೆಲವೊಂದಿಷ್ಟು ವ್ಯವಹಾರ ಮಾಡೋರು ಗೊತ್ತಿದೆ ತಮ್ಮನ ಹೆಸರು. ತಮ್ಮನ ಮಗನ ಹೆಸರು 100% ವಿಶ್ವವಿಖ್ಯಾತ. ಮೂರು ಲೋಕದಲ್ಲಿ, ಈ ಅತಳ ಸುತಳ ಪಾತಾಳ ಮೂರು ಲೋಕದಲ್ಲಿ ಕೂಡ ಕುಖ್ಯಾತ ತಮ್ಮನ ಮಗ. ಈಗ ಇಡೀ ಕುಟುಂಬನೇ ವಿಶ್ವವಿಖ್ಯಾತ, ವಿಶ್ವ ಕುಖ್ಯಾತ ಆಗಿದೆ ಸಮೀರ್ ವಿಡಿಯೋದಿಂದ. ದಟ್ ಈಸ್ ಡಿಫರೆಂಟ್. ಆದರೆ ಧರ್ಮಸ್ಥಳ ವಿಶ್ವವಿಖ್ಯಾತ, ನಾವೆಲ್ಲರೂ ಒಪ್ತೀವಿ, ನಮಗೆ ಹೆಮ್ಮೆ ಅದು. ಆದ್ರೆ ಇವರು ಏನ್ ಹೇಳ್ತಾರೆ, ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬ. ನೋಡಿ ಇಲ್ಲಿ ಯಾವ ರೀತಿ ಟ್ಯಾಗ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಮತ್ತು ಧರ್ಮಸ್ಥಳದ ಜನಪ್ರಿಯತೆಗೆ, ಧರ್ಮಸ್ಥಳದ ಪಾವಿತ್ರ್ಯತೆಗೆ ಈ ಕುಟುಂಬವನ್ನ ಯಾವ ರೀತಿ ಲಿಂಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ, ಇದರಲ್ಲಿ ಗೊತ್ತಾಗುತ್ತೆ. ಆನಂತರ ಈ ಅವರ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಆರೋಪಗಳನ್ನು ಮಾಡಿದ್ದು. ಪರೋಕ್ಷ ಅಂದ್ರೆ ಏನು? ಇಂಡೈರೆಕ್ಟ್. ಇವ್ರಿಗೆ ಹೆಂಗಪ್ಪ ಇಂಡೈರೆಕ್ಟ್ ಅನ್ನೋದನ್ನ? ಇಂಡೈರೆಕ್ಟ್ ಅಂದ್ರೆ ಇಮ್ಯಾಜಿನೇಷನ್. ನಿಂಗಪ್ಪನವರು, ಮಾನ್ಯ ಸಬ್ ಇನ್ಸ್ಪೆಕ್ಟರ್ ನಿಂಗಪ್ಪನವರು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರು. ಯಾರಿಗಂದಿದ್ದಾರೆ? ಅವ್ರಿಗೆ ಅಂದಿದ್ದಾರೆ ಅಂತೇಳಿ. ಆ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಇಮ್ಯಾಜಿನೇಷನ್ ಅನ್ನ, ಆ ಕಲ್ಪನೆ ಪರಿಕಲ್ಪನೆಯನ್ನ FIR ಗೆ ಇಳಿಸಿದ್ರು. ಅವರನ್ನ ಪರೋಕ್ಷವಾಗಿ ಮಾಡಿದ್ದು. ಸೌಜನ್ಯ ಕೇಸು, ನಾರಾಯಣ ಮತ್ತು ಯಮುನಾ ಕೇಸ್, ವೇದವಲ್ಲಿ ಕೇಸು, ಬ್ಯಾಂಕ್ ಮ್ಯಾನೇಜರ್ ಕೇಸು, ಪದ್ಮಲತಾ ಕೇಸು, ರವಿ ಪೂಜಾರಿ ಕೇಸುಗಳನ್ನು ಉಲ್ಲಂಘಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ಆಗಿರುತ್ತಾರೆಂದು ಆರೋಪಿಸಿದ್ದು. ಅಂದ್ರೆ ಇಂಡೈರೆಕ್ಟ್ ಆಗಿ ಆರೋಪಿಸಿದ್ದಾರೆ. ಕೇಸ್ ಯಾವ್ಯಾವ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ ಫಸ್ಟ್, ಅದಕ್ಕೆ ಬರ್ತೀನಿ ನಾನು. ಒಂದೇ ಒಂದು ಪಾಯಿಂಟ್ ಅದರ ಲಿಂಕ್ ಹೋಯ್ತಾ? ಓಕೆ, ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಈ ಸೌಜನ್ಯ ಪ್ರಕರಣದಲ್ಲಿ ಅನೇಕ ಜನ ಹೇಳ್ತಾರೆ ಮುಗಿದ ಅಧ್ಯಾಯ, ಮುಗಿತಲ್ಲ ಅದು ಅಂತೇಳಿ. ನೋ, ಇವು ಆಸ್ ಆನ್ ಟುಡೇ ಹೈಕೋರ್ಟ್ ಅಲ್ಲಿ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಲೋಪ ಎಸಗಿದಂತಹ, ತಪ್ಪು ಎಸಗಿದಂತಹ ಅಧಿಕಾರಿಗಳು, ಅವರಿಗೆ ಎರಿಂಗ್ ಆಫೀಷಿಯಲ್ಸ್ ಅಂತ ಹೇಳ್ತಾರೆ. ಆ ಎರಿಂಗ್ ಆಫೀಷಿಯಲ್ಸ್ ತನಿಖಾಧಿಕಾರಿಗಳು, ಆಗಿನ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು, PSI, ಸರ್ಕಲ್ ಇನ್ಸ್ಪೆಕ್ಟರ್, SP ಆದಂತಹ ಮತ್ತು ವೈದ್ಯಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಆಲ್ರೆಡಿ ಹೈಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಸರ್ಕಾರ ಮಾಡ್ತಾ ಇಲ್ಲ, ಇನ್ನು ಮೀನಾಮೇಷ ಅನಿಸ್ತಾ ಇದೆ. ಹ್ಯಾಂಗಪ್ಪ ನೀವು ಹೇಳ್ತೀರಿ ಇದನ್ನ ಮುಗಿದ ಅಧ್ಯಾಯ ಅಂತ ಹೇಳಿ? ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ, ಪ್ರತಿದಿನ ಫಾಲೋ ಅಪ್ ಆಗ್ತಾ ಇದೆ. MR ಬಾಲಕೃಷ್ಣ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಶ್ರೀಯುತ MR ಬಾಲಕೃಷ್ಣ ಅಂಡ್ ಅಸೋಸಿಯೇಟ್ಸ್ ಅಂತ. ಆನಂತರ ಇನ್ನೂ ವೆರಿ ವ್ಯಾಲಿಡ್ ಪಾಯಿಂಟ್, ಸೌಜನ್ಯ ಕೇಸ್ನಲ್ಲಿ ಅವ್ರ ಹೆಸರು ಇಲ್ಲದೆ ನೀವು ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ಜನ, ಗೊತ್ತಿಲ್ಲದವರು. ಅವ್ರ ಗಮನಕ್ಕೆ, ಆ ಸ್ನೇಹಿತರ ಗಮನಕ್ಕೆ, ಈ ಕೇಸ್ನಲ್ಲಿ ಸ್ವತಃ CBI ಕೋರ್ಟ್, ಆಕ್ಚುಲಿ ಟೆಕ್ನಿಕಲಿ ಅದು ಪೋಕ್ಸೋ ಸ್ಪೆಷಲ್ ಕೋರ್ಟ್ ಬೆಂಗಳೂರಿನಲ್ಲಿ, ಸ್ವತಃ ಆಗಿನ CBI ಪ್ರಾಸಿಕ್ಯೂಷನ್ ಹೇಳ್ತಾರೆ, ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. CBI ಪ್ರಾಸಿಕ್ಯೂಷನ್ ಏನು ವಾದ ಮಾಡ್ತಾರಂತ ಹೇಳಿದ್ರೆ, ನೋಡಿ ಇದರಲ್ಲಿ ಸಂತೋಷ್ ರಾವ್ನ ಪಾತ್ರ ಇಲ್ಲ, ಅವನ ಹೊರತುಪಡಿಸಿ ಇನ್ನೂ 3-4 ಜನ ಇದ್ದಾರೆ. ಆ 3-4 ಜನ ಯಾರು? 1, 2, 3, 4 ಎಲ್ಲ ಬರೆದಿದ್ದಾರೆ, ಹೆಸರು ಕೂಡ ನೇಮ್ ಇದೆ. ಬರೋದು ನೋಡಿ ಸ್ವಾಮಿ, ಈ 3-4 ಜನರನ್ನು ಕೂಡ ತನಿಖೆ ಮಾಡಬೇಕು, ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳಿದಾಗ ಆ ಸ್ಪೆಷಲ್ ನ್ಯಾಯಾಲಯದ, ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು, ಮಾನ್ಯ ನ್ಯಾಯಾಧೀಶರು ಅನುಮತಿಯನ್ನು ಕೂಡ ಕೊಟ್ಟಿದ್ರು. ಎಸ್, ನಿಮ್ಮ ವಾದ ಸರಿ ಇದೆ, ಆ ಸಂತೋಷ್ ರಾವ್ನನ್ನ ಹೊರತುಪಡಿಸಿ ಇನ್ನು ಉಳಿದಂತಹ 4 ಜನ, ಅದರಲ್ಲಿ ಜೈನ್ ಮತ್ತಿನ್ನೊಬ್ಬ ಭಯಂಕರ ಚಿಕ್ಕ ಮಗು, ಇವ್ರು ಹೇಳ್ತಾರೆ ನಮ್ಮ ಪರಿವಾರದ ಮಗು, ಅಮೆರಿಕಾದಲ್ಲಿದ್ದಂತಹ ಮಗು, ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವರನ್ನ ತನಿಖೆ ಮಾಡಿ ಅಂತೇಳಿ ಸ್ಪೆಷಲ್ ಕೋರ್ಟೇ ಹೇಳಿತ್ತು. ಆಲ್ರೆಡಿ ನಾವು ಮರು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಮರು ತನಿಖೆ ಈಗ 4 ವರ್ಷದ ಹಿಂದೆನೆ ಮಾಡಿಬಿಟ್ಟಿದೆ, ಆದೇಶ ಆಗ್ಬಿಟ್ಟಿತ್ತು ಅವಾಗ ಸ್ಪೆಷಲ್ ಕೋರ್ಟ್ ಅಲ್ಲಿ. ನೀವು ಹೇಳ್ತಿರಲ್ಲ ಯಾಕೆ ನೀವು ಸುಮ್ಮನೆ ಆರೋಪ ಮಾಡ್ತೀರಿ ಅಂತ ಹೇಳಿ, ನಾವು ಹೇಳಿಲ್ಲ, ಸ್ವತಃ CBI ಪ್ರಾಸಿಕ್ಯೂಷನ್ ಹೇಳಿತ್ತು. 319 ನಲ್ಲಿ ಅಪ್ಲಿಕೇಶನ್ ಕೊಟ್ಟು ಪೆಟಿಷನ್ ಫೈಲ್ ಮಾಡಿದಾಗ ಸ್ವತಃ ಜಡ್ಜ್ ಸಾಹೇಬ್ರೆ ಎಸ್ ಯು ಆರ್ ಕರೆಕ್ಟ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ತನಿಖೆಗೆ ಆದೇಶನೇ ಮಾಡಿತ್ತು. ಆದ್ರೆ ಇವರು ಏನ್ ಮಾಡಿದ್ರು, ಆ ಆದೇಶಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟ್ಗೆ ಅಪೀಲ್ ಹೋದ್ರು.
ಅಪೀಲ್ ಹೋದ್ಮೇಲೆ ಅಲ್ಲಿ ಸ್ಟೇ ತಗೊಂಡು ಬಂದ್ರು. ಅಂದ್ರೆ ಕೆಳಗಿನ ನ್ಯಾಯಾಲಯ, ಸೆಷನ್ ಕೋರ್ಟ್ ಸ್ಥಾನಮಾನ ಇರುವಂತಹ ಆ ಸ್ಪೆಷಲ್ ಕೋರ್ಟ್ಗೆ, ಅದರ ಮೇಲ್ಗಡೆ ಇರೋದು ಅಪಿಲೇಟ್ ಅಥಾರಿಟಿ ಇರೋದು ಹೈಕೋರ್ಟ್. ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು ಇವರು. ಈ ಯಾರು ಅಂದ್ರೆ ಅವ್ರಿಗೇನೋ ಇದನ್ನಿಲ್ಲ, ಬಟ್ ಅವ್ರ ಮೇಲೆ ಕಾಪಾಡ್ತಾ ಇದಾರಲ್ಲ ಅವ್ರಿಗೆ ಒಬ್ರು ದೇವಮಾನ ಅವರು, ಅವರ ಅಡ್ವೊಕೇಟ್ ಗಳನ್ನ ಇಟ್ಟು ಅವರ ಮನೆಯ ಮಗು ಮತ್ತು ಈ 3 ಜನ ಗ್ಯಾಂಗ್ ಏನಿದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಆದೇಶದ ಮೇಲೆ ಸ್ಟೇ ತಗೊಂಡು ಬಂದಿದ್ದಾರೆ. ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಈ ಹುಸಿ ದೇವಮಾನವನ ಗ್ಯಾಂಗ್. ಇದು ದಯವಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರಲಿ. ಕಾನೂನಿನ ಬಗ್ಗೆ ಸ್ವಲ್ಪ ಇದಿದ್ದವರು ನೀವು ಸುಳ್ಳೆ ಆರೋಪ ನಾವು ಆಕ್ಚುಲಿ ಕೋರ್ಟೇ ಹೇಳಿದೆ, ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿವಿ ಅಂತ ಹೇಳ್ತಾರೆ. ಅದರ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದಂತ ವರದಿಯನ್ನ ನ್ಯಾಯಾಲಯಕ್ಕೆ ಸಿಬಿಐದವ್ರು ಕೊಡ್ಲಿಲ್ಲ. ಸಿಬಿಐ ಐಒ ಅಂದ್ರೆ ಹೈಕೋರ್ಟ್ ನಲ್ಲಿ ಇದ್ದಂತವ್ರು. ಇದು ಫ್ಯಾಕ್ಟ್. ಹಿಂಗಿದ್ದ ಮೇಲೆ ಸಮೀರ್ ಕೇಳೋದು ತಪ್ಪಾ? ವಾಕ್ ಸ್ವಾತಂತ್ರ್ಯ ಬೇಡ ಹಂಗಿದ್ರೆ? ಯೂಟ್ಯೂಬರ್ಗಳಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಆ ಸಬ್ಜೆಕ್ಟ್ ಬರ್ತೇನೆ ನೆಕ್ಸ್ಟ್ ಪಾಯಿಂಟ್. ಆನಂತರ ಇವ್ರು ಹೇಳ್ತಾರೆ, ಯಾರು ನಿಂಗಪ್ಪನವರೇ ಹೇಳ್ತಾರೆ, ನಾರಾಯಣ ಮತ್ತು ಯಮುನಾ ಕೇಸ್ ಏನಿದೆ ಗೊತ್ತೇನ್ರಿ ನಿಂಗಪ್ಪನವರೇ? ನಾನು ಹೇಳಲ್ಲ. ತಾವು ಪೊಲೀಸರು ಮತ್ತು ಬೆಳ್ತಂಗಡಿ ಪೊಲೀಸರು ಏನು ಹೇಳಿದ್ದಾರೆ, ದಕ್ಷಿಣ ಕನ್ನಡ ಪೊಲೀಸರಿಗೆ ಏನು ವರದಿ ಹೋಗಿದೆ ಅದನ್ನ ಬಳ್ಳಾರಿ ಪೊಲೀಸರಿಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನೇನು ಹೇಳ್ತಾ ಇಲ್ಲ. ಏನಾಗಿದೆ ಅಂದ್ರೆ ತಿಳ್ಕೊಳ್ಳಿ ಬಳ್ಳಾರಿ ಪೊಲೀಸರೇ, ಕೌಲ್ ಬಜಾರ್ ಪೊಲೀಸರೇ, ನಾರಾಯಣ ಮಾವುತ ಕೇಸ್ ನೀವೇ ಹಾಕಿದಿರಿಲ್ಲ ಇದನ್ನ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಾಗಿದೆ ನಾರಾಯಣ ಮಾವುತ ಕೇಸಲ್ಲಿ, ಸ್ವತಃ ನಾರಾಯಣನ ಹೆಂಡತಿಯಾದಂತಹ ಶ್ರೀಮತಿ ಸುಂದರಿಯವರು, ನೆನಪಿಟ್ಕೊಳ್ಳಿ ಹೆಸರು, ಶ್ರೀಮತಿ ಸುಂದರಿಯವರು ಆಗಿನ ದಕ್ಷಿಣ ಕನ್ನಡದ SP ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸ್ವಾಮಿ ನನ್ನ ಗಂಡ ತೀರ್ಕೊಂಡು ಗಂಡ ಮತ್ತು ಗಂಡನ ತಂಗಿಯನ್ನ ಕೊಲೆಯಾಗಿ 1 ವರ್ಷ ಆಯ್ತು. ಆದರೂ ಕೂಡ ಆರೋಪಿಗಳು ಸಿಕ್ಕೇ ಇಲ್ಲ. ನನಗೆ ಈ ಧರ್ಮಸ್ಥಳದ ಪ್ರಮುಖ ವ್ಯಕ್ತಿಯಾದಂತ ಹರ್ಷ ಕುಮಾರ್, ಯಾರದು? ಇದೇ ಧರ್ಮೋದ್ಯಮಿಗಳ ಸ್ವಂತ ತಮ್ಮ. ಕುಟುಂಬದವರು ವಿಶ್ವವಿಖ್ಯಾತರು ಅಂತ ಹೇಳ್ತಾ ಇದ್ರಲ್ಲ, ಆ ವಿಶ್ವವಿಖ್ಯಾತ ಕುಟುಂಬದ ಜಾತಕ ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ. ಅದರಲ್ಲಿ ದೂರಿನಲ್ಲಿ ಅವರು ಬರೀತಾರೆ, ಹರ್ಷ ಕುಮಾರ್ ಅವರು ನನಗೆ ಜೀವ ಬೆದರಿಕೆ ಕೊಟ್ಟರು. ಎದಕ್ಕೆ? ನಮ್ಮ ಕುಟುಂಬಕ್ಕೆ ಮನೆಗೆ ಬಂದು ಜೀವ ಬೆದರಿಕೆ ಕೊಟ್ಟಿದ್ದಾರೆ. ಎದಕ್ಕೆ? ಈ ನಮ್ಮ ಜಾಗೆಯನ್ನ ಬಿಟ್ಕೊಟ್ಟು ಹೋಗ್ಬಿಡು ನೀನು ಅಂತ ಬೆದರಿಕೆ ಕೊಟ್ಟಿದ್ದಾರೆ, ಹೆಸರು ಹಾಕಿ ಬರೆದಿದ್ದಾರೆ. ಆಮೇಲೆ ನಾವು ಮನೆ ಬಿಟ್ಟು ಹೋಗಲಿಲ್ಲ. ಹೀಗಾಗಿ ನಾರಾಯಣ ಮತ್ತು ಅವರ ತಂಗಿ ಯಮುನಾಳ ಕೊಲೆಯನ್ನ ಅವ್ರು ಹೇಳಿ 1 ವಾರಕ್ಕೇನೆ ಬಂದು ಕೊಲೆ ಆಗಿದೆ, ನಮ್ಮ ಗಂಡನ ಕೊಲೆ ಆಗಿದೆ ಅಂದ್ರೆ ನಮ್ಮದು ಅಂದ್ರೆ ನಮ್ಮ ಪರಿವಾರದ ಗಂಡ ಮತ್ತು ಗಂಡನ ತಂಗಿ. ಯಾಕಂದ್ರೆ ಇವ್ರು ಹೆದರ್ಕೊಂಡು ಬೆಳ್ತಂಗಡಿಯಲ್ಲಿ ಇರ್ತಿದ್ರು. ಚಿಕ್ಕ ಅಂದ್ರೆ ಎಷ್ಟು ದೇ ಆರ್ ನಾಟ್ ಅಂದ್ರೆ ಮೈನರ್ ಏನಲ್ಲ, ಬಟ್ ಸ್ಟಿಲ್ 3 ಜನ, ಗಣೇಶ, ಅಶೋಕ ಮತ್ತು ಭಾರತಿ, ಅವರು 3 ಜನ ಮಕ್ಕಳು ಬೆಳ್ತಂಗಡಿಯಲ್ಲಿ ಹೆದರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮನೆಗೆ ಬಂದು ಕೊಲೆ ಮಾಡಿದ್ದಾರೆ. ಅವರ ಜೀವ ಬೆದರಿಕೆಯಿಂದನೇ ಈ ಘಟನೆ ಆಗಿದೆ. ಆ ನಂತರ ಇದಾದ ನಂತರ ನಾನು ಪರಮ ಪೂಜ್ಯರಿಗೆ ನಾನು ಹೋಗಿ ಭೇಟಿಯಾಗಿದ್ದೆ. ಅವ್ರ ಹೆಸರು ಬರೆದಿದ್ದಾರೆ, ಗಡೆ ಅಂತ ಹೆಸರು ಹಾಕಿನೇ ಬರೆದಿದ್ದಾರೆ. ಅವ್ರ ಹತ್ರ ಹೋದ್ರೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಯ್ತು ನೀನು ಇದ್ಲೇ ಮರ್ತು ಬಿಡು ಅಂತ ಹೇಳಿದ್ರಂತ ಹೇಳಿ ಸ್ವತಃ ಸುಂದರಿನೇ ಮೃತ ನಾರಾಯಣನ ಹೆಂಡತಿನೇ ಬರೆದಿದ್ದಾಳೆ. ಬರೆದು ಅದಕ್ಕೆ ಅಕ್ನಾಲಜ್ಮೆಂಟ್ಗೆ ನನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ ಫೇಸ್ಬುಕ್ ಅಲ್ಲಿ. ಸ್ವತಃ ಆ SP ಅವರು ರಿಸೀವ್ ಮಾಡಿ ಸೀಲ್ ಅಂಡ್ ಸಿಗ್ನೇಚರ್ ಹಾಕಿದಂತಹ ಕಂಪ್ಲೇಂಟ್ ಕಾಪಿ ನಿಮ್ಮ ಮುಂದೆ ನಾನು ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ, ನೋಡಿ ಎಲ್ಲರೂ. ಮಾತಾಡಬಾರ್ದ ಮತ್ತೆ ನಿಂಗಪ್ಪ ಅವರೇ? ಮಾತಾಡಬಾರ್ದಾ? ನಿಮ್ಗೆ ಗೊತ್ತಾಯ್ತು ಇದು ವಿಶ್ವವಿಖ್ಯಾತ ಕುಟುಂಬದ ಏನು ಜಾತಕ. ಆ ನಂತರ ಸ್ವತಃ ಹೆಗ್ಗಡೆ ಅವರ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನೇ ಅಲ್ಲಿನೇ NCR ದಾಖಲಾಗಿದೆ ರೀ. ಕೌಲ್ ಬಜಾರ್ ಪೊಲೀಸರೇ, ಬಳ್ಳಾರಿ ಪೊಲೀಸರೇ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಮಾಡಿದ ದೂರು ದಾಖಲನ್ನ ಬಳ್ಳಾರಿ ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನಾನು. ಹೊಸದಾಗಿ ಏನು ಹೇಳ್ತಾ ಇಲ್ಲ. ಪಾಪ ಗೊತ್ತಿರ್ಲಿಕ್ಕಿಲ್ಲ ನಿಂಗಪ್ಪ ಅವ್ರಿಗೆ, PSI ಅವ್ರಿಗೆ ಗೊತ್ತಿರಲ್ಲ. ನಿಮಗೆ ವಿಶ್ವವಿಖ್ಯಾತರು ಅಂತ ಬರೆದು ಬಿಟ್ರಲ್ಲ. ವಿಶ್ವವಿಖ್ಯಾತ ಕುಟುಂಬದ ಮೇಲೆನೆ ಇಡೀ ರಾಜ್ಯಾದ್ಯಂತ 43 NCR ದಾಖಲ ಆಗಿದೆ. 43 ಕೇಸಸ್ ರಿಜಿಸ್ಟರ್. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಕಿರುಕುಳ, ಹಿಂಸೆ,
ವಾರ ವಾರ ಕೊಡ್ತಾ ಇರುವಂತ ಹಿಂಸೆ, ಆನಂತರ 4 ಬರೀ ಆ ಸಂಸ್ಥೆಯ ಮೇಲೇನೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ದಾವಣಗೆರೆ, ಹಿರಿಯೂರು, ನಂಜನಗೂಡು, ಮೈಸೂರು, ತುಮಕೂರು ಕೇಸ್ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಬಳ್ಳಾರಿ ಪೊಲೀಸರೇ, ಮಾಹಿತಿಯ ಕೊರತೆ ಇರಬಹುದು ತಮಗೆ. ವಿಶ್ವವಿಖ್ಯಾತ ಕುಟುಂಬ ಅಂತಂದ್ರಲ್ಲ, ವಿಶ್ವವಿಖ್ಯಾತ ಕುಟುಂಬದ ಜಾತಕ ನಿಮಗೆ ಓದಿ ಹೇಳ್ತಾ ಇದ್ದೀನಿ. ಪಾಪ ನಿಮ್ಗೆ ಗೊತ್ತಾಗಬೇಕಿದು, ಎಲ್ಲಾ ಪೊಲೀಸರಿಗೂ ಕೂಡ ಗೊತ್ತಾಗಬೇಕು. ಇಷ್ಟೇ ಅಲ್ಲ, ಒಟ್ಟು 334 ಕೇಸಸ್ ಇದೆ ಅವ್ರ ಮೇಲೆ. ಸಿವಿಲ್ ಕೇಸಸ್ ಪೆಂಡಿಂಗ್ ಇದೆ ಬೇರೆ ಬೇರೆ ಕೋರ್ಟ್ ನಲ್ಲಿ. ಅದು ತಹಶೀಲ್ದಾರ್ ಕೋರ್ಟ್ ಇರಬಹುದು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಎಸಿ ಕೋರ್ಟ್ ಇರಬಹುದು, ಡಿಸಿ ಕೋರ್ಟ್ ಇರಬಹುದು, ಹೈಕೋರ್ಟ್ ಇರಬಹುದು, ಫ್ರಾಡ್ ಇರಬಹುದು, ಜಮೀನನ್ನ ಒತ್ತುವರಿ ಮಾಡಿದ್ದು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದು. 334 ಕೇಸ್ಗಳಾಗಿದೆ. ವಿಶ್ವವಿಖ್ಯಾತ ಕುಟುಂಬ ಅದರ ಮೇಲೆ. ವಿಶ್ವವಿಖ್ಯಾತ ಬಳ್ಳಾರಿ ಪೊಲೀಸರೇ, ಕೌಲ್ ಬಜಾರ್ ಪೊಲೀಸರೇ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಬೆಳ್ತಂಗಡಿಯಲ್ಲಿ ಏನ್ ಕೇಸ್ ರಿಜಿಸ್ಟರ್ ಆಗಿದೆ ಇದೆ ಅದನ್ನ ನಾನು ಯಾಕಂದ್ರೆ ಇದು ನೆಟ್ ಸ್ಲೋ ಇತ್ತು, ಸಾರಿ. ಅಂದ್ರೆ ಹೇಳ್ಬೇಕಲ್ಲ, ಇದನ್ನ ಯಾರಾದ್ರೂ ಹೇಳ್ಬೇಕಲ್ಲ. ಈಗ ಹಕ್ಕಿ ಪಿಕ್ಕಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇರ್ತದೆ. ಎಲ್ಲೇ ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ಗೊತ್ತಿರ್ತದೆ. ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ಕೊತಾರೆ ಹಕ್ಕಿ ಪಿಕ್ಕಿ ಅವ್ರ ಮೇಲೆ. ಯಾಕಂದ್ರೆ ಕಳ್ತನದ ಆರೋಪ ಸುಮಾರು ಇರ್ತದೆ. ಪಾಪ ಆ ಕಮ್ಯುನಿಟಿ ಮೇಲೆ ನಾನು ಬೈತಾ ಇಲ್ಲ, ಇಟ್ಸ್ ಟ್ರೈಬಲ್ ಕಮ್ಯುನಿಟಿ, ಬೈತಾ ಇಲ್ಲ. ಆದ್ರೆ ಕೆಲವೊಂದಿಷ್ಟು ವಾಂಡರಿಂಗ್ ಟ್ರೈಬ್ಸ್ ಇರ್ತವೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಅವ್ರು ಕೇಳ್ತಾರೆ ನಿಮ್ಮ ಇದರಲ್ಲಿ ರಿಜಿಸ್ಟರ್ ಆಗಿದೆಯಾ. ಪಾಪ ಇವ್ರ ಬಗ್ಗೆ ವಿಶ್ವವಿಖ್ಯಾತ ಕುಟುಂಬ ಅಲ್ಲ, ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋನಲ್ಲಿ ಎಂಟ್ರಿ ಮಾಡಿರಂಗಿಲ್ಲ ನೀವು, ನನಗೆ ಗೊತ್ತಿದೆ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ನೋಡಿ ಇಷ್ಟು ಕೇಸ್ ಆಗಿದೆ, ರಾಜ್ಯದ ಎಲ್ಲಾ ಪೊಲೀಸರು ಕೂಡ ಗೊತ್ತಾಗಿದೆ. ಯಾಕಂದ್ರೆ ನಾಳೆ ಮತ್ತೆ ಇನ್ನೊಂದು ಬೀದರ್ನಲ್ಲಿ, ಶಿವಮೊಗ್ಗದಲ್ಲೇ ಮಾಡಿ ವಿಶ್ವವಿಖ್ಯಾತ ಕುಟುಂಬದ ಮೇಲೆ ಅಂದ್ಬಿಟ್ಟ ಅಂತ ಹೇಳಿ ರಿಜಿಸ್ಟರ್ ನೀವು ಹೇಳ್ತಿರಲ್ಲ, ಇದೇ ಸೇಮ್ ಕಂಟೆಂಟ್, ಸೇಮ್ ಸ್ಕ್ರಿಪ್ಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇದು ಇಷ್ಟು ಇವರ ಜಾತಕ. ಇನ್ನೂ ಬಹಳ ಇದೆ, ಇವತ್ತಿಷ್ಟಕ್ಕೆ ಸಾಕು. ಆಮೇಲೆ ಈ ಮೇಲ್ಕಂಡ ಯೂಟ್ಯೂಬ್ ಚಾನಲ್ ನಿಂದ ಹೊರಡಿಸಿದ ವಿಡಿಯೋದಿಂದ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಧಾರ್ಮಿಕ ಭಾವನೆ ಹೊಂದಿದ, ಪ್ಲೀಸ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಇದನ್ನೇ ಸರ್, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಧಾರ್ಮಿಕ ಭಾವನೆ ಹೊಂದಿದ ಸಾರ್ವಜನಿಕರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತದೆ. ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಧಾರ್ಮಿಕ ಭಾವನೆ ಅಂತ ಹೇಳಿದ್ರೆ ಯಾವ ಧರ್ಮದ ಭಾವನೆ? ಸ್ವತಃ ಹೆಗ್ಗಡೆ ಅವರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ. ಏನಂತ? ಧರ್ಮಸ್ಥಳ ಹಿಂದೂಗಳಿಗೆ ಸಂಬಂಧವೇ ಇಲ್ಲ, ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ. ಇದು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ ನಲ್ಲಿ ಇದೆ, ದಯವಿಟ್ಟು ಯಾರಾದರೂ ನೋಡ್ಕೊಳ್ಳಿ. ಅದನ್ನ ನಮ್ಮ ಕಡೆ ಕನ್ನಡದಲ್ಲಿ ತರ್ಜುಮೆ ಮಾಡಿದಂತ ಸರ್ಟಿಫೈಡ್ ಕಾಪಿ ಇದೆ ನಮ್ಮ ಹತ್ರ, ಅದನ್ನು ಕೂಡ ಹಾಕ್ತಾ ಇದೀವಿ, ನೋಡ್ಕೊಳ್ಳಿ. ಆಲ್ರೆಡಿ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ, ಒನ್ಸ್ ಅಗೇನ್ ಹಾಕ್ತಾ ಇದೀವಿ, ಅದನ್ನ ನೋಡ್ಕೊಳ್ಳಿ. ಸ್ವತಃ ಧರ್ಮಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ, ಹಿಂದೂಗಳಿಗೆ ಇದರಲ್ಲಿ ಹಕ್ಕೇ ಇಲ್ಲ, ಪೂಜೆ ಮಾಡುವ ಹಕ್ಕಿಲ್ಲ, ಇದು ಧಾರ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲ. ಅಂದ ಮೇಲೆ ಯಾವ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ? ಸನ್ಮಾನ್ಯ ನಿಂಗಪ್ಪನವರೇ, ಕೌಲ್ ಬಜಾರ್ ಪೊಲೀಸರೇ, ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಪಾಪ ನಿಮ್ಮ ಮಾಹಿತಿ ಕೊರತೆ ಇದೆಯಲ್ಲ, ನೀವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ, ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ರಿ, ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ. ಮತ್ತಿಲ್ಲಿ ಯಾರು ನಂಬಬೇಕು? ಅವರು ಅದರದ್ದು ಓನರು, ಧರ್ಮಾಧಿಕಾರಿಗಳು ಅದರದ್ದು ಓನರು, ದೇವಸ್ಥಾನದ ಓನರ್ ಅಂತ ಹೇಳ್ಕೊತಾರೆ. ನಾವು ಅದರ ಭಕ್ತರು, ದೇವಸ್ಥಾನದ ಭಕ್ತರು. ನಾವು ದೇವಸ್ಥಾನದ ಭಕ್ತರು. ಧರ್ಮಾಧಿಕಾರಿಗಳು ಹೇಳಿದ್ ನಂಬೇಕಾ, ನಿಂಗಪ್ಪ ಅವ್ರು ಹೇಳಿದ್ ನಂಬೇಕಾ? ನಾವು ಎಲ್ಲೋ ಕೌಲ್ ಬಜಾರ್, ಬಳ್ಳಾರಿ ಕೌಲ್ ಬಜಾರ್ PSI ನಿಂಗಪ್ಪ ಅವ್ರ ಮಾತನ್ನ ನಂಬಬೇಕಾ? ಸುಮ್ಮನೆ ಹಂಗೆ ಕಲ್ಪನೆ ಮಾಡಿದ ಮಾತನ್ನ ನಾವು ಭಕ್ತರು ನಾವು ನಂಬಬೇಕಾ? ಅಥವಾ ಆ ಧರ್ಮಸ್ಥಳ ದೇವಸ್ಥಾನದ ಓನರ್, ಕಾಂಟ್ರಾಕ್ಟರ್ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ನಾವು ಜೈನರು, ಇದು ನಮ್ಮ ಜೈನ್ ಇನ್ಸ್ಟಿಟ್ಯೂಟ್. ಅದನ್ನು ನಂಬಬೇಕಾ? ಅಲ್ಲರಿ, ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು FIR ಮಾಡಿದಿರಲ್ರಿ ಆ ಹುಡುಗನ ಮೇಲೆ. ಆ ನಂತರ ಅನೇಕ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಬೈದ, ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ನಿನ್ನೆ ಕಂಪ್ಲೀಟ್ ನಾವು ಅದನ್ನ ರೈಟಿಂಗ್ ನಲ್ಲಿ ಇಳಿಸ್ಕೊಂಡಿದ್ದೇವೆ. ಅದರಲ್ಲಿ ಏನು ಒಂದು ಹೇಳ್ತಾನೆ ಗೊತ್ತಾ? ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅನ್ನುವ ಶಬ್ದ ಬಳಸಿದ್ದಾನೆ ಸರ್. ಶ್ರೀ ಮಂಜುನಾಥ ಸ್ವಾಮಿ ಅಂದ್ರೆ ಅಪಮಾನ ಏನ್ರಿ? ಯಾರಿಗಿರಿ ಅಪಮಾನ ಆಯ್ತು? ಯಾರಿಗೆ ಅಪಮಾನ ಆಯ್ತು? ಸ್ವಲ್ಪ ಹೇಳ್ರಪ್ಪ. ಇಷ್ಟು ಬರೋದು
299 BNS ನಲ್ಲಿ ದೂರು ದಾಖಲು ಮಾಡಲು ಕೋರುತ್ತೇನೆಂದು ಇದ್ದ ಮೇರೆಗೆ ಠಾಣೆ ಗುನ್ನೆ ನಂಬರ್ 51/2025 ರಲ್ಲಿ ನಮೂದಿಸಿಕೊಳ್ಳುತ್ತೇನೆ. ಇದು FIR ನ ಜಿಸ್ಟು. ಇದು ಏನಂತ ಹೇಳಿದ್ರೆ, ಈ ಓದಿದ್ನಲ್ಲ, ಇದು ನಮಗೆ ರೂಢ ಆಗಿಬಿಟ್ಟಿದೆ. ಕಳೆದ 1 ವರ್ಷದಿಂದ ಓದಿ 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 ಇದನ್ನೇ ಮಹೇಶ್ ಶೆಟ್ಟರ್ ಮೇಲೆ 13 ಕೇಸು. ಎಲ್ಲಾ 13 ಕೇಸ್ನಲ್ಲಿ ಫಸ್ಟ್ ಪ್ಯಾರಾ ಬರೋದು ಇದೇ ಸೇಮ್ ಸ್ಕ್ರಿಪ್ಟ್. ವೇದವಲ್ಲಿ ಕೇಸ್ ಆದಾಗೂ ಕೂಡ ಸೇಮ್ ಇದೇ ಸ್ಕ್ರಿಪ್ಟ್. 79ರಲ್ಲಿ, 87, 88ರಲ್ಲಿ ಪದ್ಮಲತಾ ಕೇಸ್ ಆದಾಗ ಸೇಮ್ ಇದೇ ಸ್ಕ್ರಿಪ್ಟ್. ಧರ್ಮಸ್ಥಳದ ಮೇಲೆ ಅಪಮಾನ ಮಾಡ್ತಾ ಇದ್ದಾರೆ, ಅಪಚಾರ ಮಾಡ್ತಾ ಇದ್ದಾರೆ, ವಿಶ್ವವಿಖ್ಯಾತ ಕುಟುಂಬದ ಮೇಲೆ ಅಪಚಾರ ಮಾಡ್ತಾರೆ, ಸೇಮ್ ಸ್ಕ್ರಿಪ್ಟ್. ಆನೆ ಮಾವುತನ ಕೇಸ್ ಆದಾಗ ಕೂಡ ಸೇಮ್ ಸ್ಕ್ರಿಪ್ಟ್. ಇವ್ರನ್ನ ಅತ್ಯಾಚಾರ ಪ್ರಶ್ನೆ ಮಾಡಿದಾಗ ಇದೇ ಫಸ್ಟ್ ಬರೋದೇ ಈ ಸ್ಕ್ರಿಪ್ಟ್. ನನಗನ್ಸಿದೆ ಬಹುಶಃ ಅಲ್ಲಿ ಯಾವುದೋ ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ ಕಾಣ್ತದೆ. ಈ ಸ್ಕ್ರಿಪ್ಟ್ ಅನ್ನ ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ, ಈ ಸ್ಕ್ರಿಪ್ಟ್ ಅನ್ನ ಪೂರ್ತಿಯಾಗಿ. ಏನದು ಶಿಲಾಶಾಸನ ಅಂತಾರಲ್ಲ, ಶಿಲೆ ಮೇಲೆ ಶಾಸನ ಬರ್ದಾರಲ್ಲ, ಹಂಗೆ ಇದು ಶಿಲಾಶಾಸನ. ಧರ್ಮಸ್ಥಳದ ಯಾವ್ದೋ ಒಂದು ಕಲ್ ಬಂಡೆ ಮೇಲೆ ಧರ್ಮಸ್ಥಳದಾಗ ಇವ್ರ ಮನೆ ಒಳಗೆ ಒಂದು ಬಂಡೆ ಇಟ್ಕೊಂಡು ಅದ್ರಲ್ಲಿ ಬರೆದು ಬಿಟ್ಟಿದ್ದಾರೆ ಆ ಶಿಲಾಶಾಸನನ. ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ಬರೆದಂತವರು ಸನ್ಮಾನ್ಯ ನಿಂಗಪ್ಪನವರಲ್ಲ. ನಿಂಗಪ್ಪನವರು ಬರೆದಂತ ಸ್ಕ್ರಿಪ್ಟ್ ಅಲ್ಲ ಇದು. ಇದೇ ಸ್ಕ್ರಿಪ್ಟ್ ಮೇಲಿನೇ ಇವತ್ತು ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡೋದಕ್ಕೆ ಎಲ್ಲಾರ ಹತ್ರನೂ ಕಳಿಸ್ಬಿಟ್ಟಿದ್ದಾರೆ. ಇವ್ರ ಗ್ಯಾಂಗಿಗೆ ಬೋಗಸ್ ಫೇಕ್ ಗ್ಯಾಂಗ್ಗಳಿದಾವಲ್ಲ, ಹಿಂದೂ ಮುಸ್ಲಿಂ ಮಾಡುವಂತ ಗ್ಯಾಂಗ್ಗಳಿದಾವಲ್ಲ, ಅವ್ರಿಗೆ ಕಳಿಸ್ಬಿಟ್ಟಿದ್ದಾರೆ ಇದೇ ಸ್ಕ್ರಿಪ್ಟ್. ಬೇಕಾದ್ರೆ ನೀವು ನೋಡಿ, ಟೀಕೆ ಮಾಡ್ತಾ ಇದಾರಲ್ಲ, ಬೈತಾ ಇದಾರಲ್ಲ, ಹಿಂದೂ ಮುಸ್ಲಿಂ ಹಂಗಂತ. ಅವರೆಲ್ಲರೂ ಕೂಡ ಇದೇ ಬೇಸಿಕ್ ಸ್ಕ್ರಿಪ್ಟ್ ಇಟ್ಕೊಂಡೇ ಸುಮ್ಮನೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರು ಏನ್ ಮಾಡಿದ್ರು ಕೆಲಸ ಹೇಳಿ? ಇದು ಯಾವಾಗ ಸ್ಟಾರ್ಟ್ ಆಯ್ತು? 5ನೇ ತಾರೀಕಿಗೆ FIR ಯಾವಾಗ ಆಯ್ತಲ್ಲ, ಅವಾಗ ನಂತರ ಸ್ಟಾರ್ಟ್ ಮಾಡಿದ್ರು ಹಿಂದೂ ಮುಸ್ಲಿಂ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೇ ವೇರ್ ವೇಟಿಂಗ್. ಇನ್ನೂ ಒಂದು ಕುತಂತ್ರ ಮಾಡಿದ್ರು, ಅದನ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಲೇಬೇಕು. ಇವ್ರು ಏನ್ ಮಾಡಿದ್ರು, ಬೆಂಗಳೂರಿನ ಅಂದ್ರೆ ಬಳ್ಳಾರಿಯಲ್ಲಿ ಭಯಂಕರ ಹುಡುಕ್ಬಿಟ್ಟಿದ್ದಾರೆ. ಇವನು ಅಲ್ಲಿ ಬಳ್ಳಾರಿಯಲ್ಲೇ ಇರಬಹುದು ಅಂತ ತಿಳ್ಕೊಂಡಿದ್ದಾನೆ ಈ ಹುಡುಗ, ಯಾರು ಸಮೀರ್ ಅವರು. ಅದಾದ ನಂತರ ಇಲ್ಲಿ ಹುಡುಕಾಡಿದ್ದಾರೆ, ಬೆಂಗಳೂರಿನಲ್ಲಿ ಎಲ್ಲ ಹುಡುಕಾಡಿದ್ದಾರೆ, ಟವರ್ ಲೊಕೇಶನ್ ಹಾಕಿದ್ದಾರೆ. ಆಮೇಲೆ ಟವರ್ ಲೊಕೇಶನ್ ಹುಡ್ಕೊಂಡು ಬಂದು ಅವ್ರದ್ದು ಏನಿತ್ತು ಸ್ಟ್ರಾಟಜಿ, ಇವನನ್ನ ಪೊಲೀಸ್ ಜೀಪಲ್ಲಿ ಕುಂದಿರ್ಸ್ಕೊಂಡು ಹೋಗ್ಬೇಕು. ಅವ್ನು ಹೋಗ್ಬೇಕಾದ್ರೆ ಎಲ್ಲರೂ ವಿಡಿಯೋ ಮಾಡ್ಕೊಳ್ಳೋದು. ಇವ್ರ ಗ್ಯಾಂಗ್ ಎಲ್ಲ ಸರೌಂಡ್ ಹೊಡೆದಿತ್ತು. ಹಾರರ್ ಗ್ಯಾಂಗ್, ಧರ್ಮಸ್ಥಳದಲ್ಲಿ ಹಾರರ್ ಮಾಡಿದಂತ ಹಾರರ್ ಗ್ಯಾಂಗ್. ಸುತ್ತಲೂ ಒಂದಿಷ್ಟು ಕ್ಯಾಮೆರಾ ಇಟ್ಕೊಂಡು ನಿಂತಿದ್ದು. ನೋಡಿ, ಅರೆಸ್ಟ್ ಆದ ಅಂತ ಹೇಳಿ ಒಂದು ಮೆಸೇಜ್ ಕೊಡಕ್ ನೋಡ್ತಾ ಇದ್ರು ಅವರು ಎಂಟೈರ್ ಯೂಟ್ಯೂಬರ್ಸ್ಗೆ. ನೋಡಿ, ನೀವು ಸಮೀರ್ ಮಾತಾಡಿದ ಹೆಂಗ್ ಹಿಡ್ಕೊಂಡು ಹೋಗ್ತಾ ಇದಾರೆ ನೋಡ್ರಿ ಅವನ್ನ. ಒಂದು ಮೆಸೇಜ್ ಕೊಡೋರಿದ್ರು. ಅಷ್ಟೇ ಅಲ್ಲ, ಬಳ್ಳಾರಿ ಕೌಲ್ ಬಜಾರ್ ನಾನು ಹೋಗಿದ್ದೇನೆ ಇಲ್ಲಿ ಸುಮಾರು ಸಾರಿ. ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಇರುವಂತಹ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂತಹ ಪೊಲೀಸ್ ಠಾಣೆ ಆ ಏರಿಯಾದು. ಅಲ್ಲಿ ಎಷ್ಟೋ ಜನಕ್ಕೆ ಹೇಳಿಟ್ಟಿದ್ರು. ನನಗೆ ನಿನ್ನೆ ಸಮೀರ್ ಹೇಳಿದ, ಅವನು ಫೋನ್ ಮಾಡಿ ಹೇಳ್ತಾ ಇದ್ರು, ನೀನ್ ಬಾ, ನಾವು ನೋಡ್ಕೊಂತೀವಿ, ತುಮಾರೇ ಹಮ್ ದೇಖ್ ಲೆಂಗೆ ಇದರ್, ಪೊಲೀಸ್ ಕ್ಯಾ ಕರ್ತೆ, ಹಮ್ ಐಸಾ ಕರ್ತೆ. ಪಾಪ ಅವ್ನಿಗೆ ಗೊತ್ತಿಲ್ಲ, ಸಮೀರ್ ಗೊತ್ತೇ ಇಲ್ಲ ಇದೇನು. ಅಲ್ಲಿ ಹೋಗೋದು ಒಂದಿಷ್ಟು ಜನರ ಕಡೆ ಅಂತ ಜೋರಾಗಿ ಕೂಗಾಡ್ಸೋದು, ಒದರಾಡ್ಸೋದು. ಯಾಕಂದ್ರೆ ಪ್ರೋಕ್ ಆಗಿಬಿಡ್ತಾರೆ. ಓ, ನಮ್ಮ ಹುಡುಗ ದೇಖ್ ರೇ ಹಮಾರೇ ಬೈಕು ಲೇಕೆ ಆಯೆ, ಮಾರ್ ರೇ, ಐಸಾ ಕರ್ರೆ ಅಂತೇಳಿ ಫುಲ್ ಅದನ್ನೆಲ್ಲ ಶೂಟಿಂಗ್ ಮಾಡಿ, ನೋಡ್ರಿ ಪೊಲೀಸರ ಮೇಲೆ ದಾಳಿ ಮಾಡಿದ್ರು. ಈ ಕಡೆ ಹಿಂದೂ ಧರ್ಮದ ಮೇಲೆ, ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾ ಬೈತಾನೆ, ಅಲ್ಲಿ ಪೊಲೀಸರ ಮೇಲೆ ಕಲ್ಲೆಸಿತಾರೆ. ಏನಿದು, ಎಲ್ಲಿದೆ ಹಿಂದೂಗಳು, ಎಲ್ಲಿದಿರಿ ಅಂತೇಳಿ ಕೂಗಾಡ್ಬಿಡೋದು ಎಲ್ಲ ಇದರಲ್ಲಿ. ಮತ್ತೆ ಇಡೀ ರಾಜ್ಯದಲ್ಲಿ ಒಂದು ದಂಗೆ. ಒಂದೇ ಅದೇನೋ ಅಂತ ಹೇಳ್ತಾರೆ, ಒಂದೇ ಕಲ್ಲಲ್ಲಿ ಹಂಗ ದಂಗೆ ಎಬ್ಬಿಸಿ ಇಡೀ ಸೌಜನ್ಯ ಹೋರಾಟದ ಕಿಚ್ಚನ್ನ ಆರಿಸಿಬಿಡಬೇಕು ಒಂದೆದ್ದು. ಆನಂತರ ಯೂಟ್ಯೂಬರ್ಸ್ಗಳಿಗೆ ಒಂದು ಮೆಸೇಜ್ ಕೊಡೋದು, ನೀವೇನಾದ್ರೂ ನಮ್ಮ ವಿರುದ್ಧ ಮಾತಾಡಿದ್ರೆ ಇದೇ ಪರಿಸ್ಥಿತಿ. ಕಳೆದ 13-12 ವರ್ಷದಿಂದ ಇದೇ ಮಾಡಿದ್ದಾರೆ ಇವರು ಯೂಟ್ಯೂಬರ್ಸ್ಗಳಿಗೆ ಹೆದರಿಸಿ. ಸುಮಾರು ಪಾಪ ಯೂಟ್ಯೂಬರ್ಸ್, ಎಷ್ಟು ಜನ ಯೂಟ್ಯೂಬರ್ಸ್ ರೆಡಿ ಇದ್ರು ಈ ರೀತಿ ಪೊಲೀಸ್ ಸ್ಟೇಷನ್ ಹೆದರ್ಸೋದು. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಆಮಿಷ ಕೊಟ್ಟರು, ಬಿಸ್ಕೆಟ್ ಎಸೆದ್ರು, ಹೋದ್ರು. ಓಕೆ, ನೋ ಪ್ರಾಬ್ಲಮ್, ನಮ್ಗೇನು ಇದನ್ನಿಲ್ಲ. ಕೆಲವೊಬ್ರದ್ದು ಅನಿವಾರ್ಯತೆ ಇರ್ತದೆ, ನಾವು ಅವ್ರಿಗೇನು ಬಯಲ್ಲ. ಆದ್ರೆ ಈ ಒಂದು ತಂತ್ರಗಾರಿಕೆ, ಒಂದು ಏಟಲ್ಲಿ 2 ಹಕ್ಕಿಗಳನ್ನ ಹೊಡೆಯೋದಕ್ಕೆ ಹೋಗಿ ಸಿಕ್ಕಾಪಟ್ಟೆ ಏಟು ತಿಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಈಗ. ಆ ನಂತರ ಕೆಲವೊಬ್ರು ನನಗೆ ಕೇಳಿದ್ದಾರೆ, ಮೆಸೇಜ್ ಹಾಕಿದ್ದಾರೆ, ಯಾಕೆ ಸಮೀರ್ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ನೀವು ಅವನನ್ನ ಹೈಕೋರ್ಟಿಗೆ ಹೋಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅವರೆಲ್ಲರಿಗೂ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಓನ್ಲಿ ಅ ಕ್ವಶನ್ ಆಫ್ ಒಬ್ಬ ಸಮೀರನ ಸುರಕ್ಷತೆಯ ಪ್ರಶ್ನೆ. ಯಾರು ಯೂಟ್ಯೂಬರ್ ಅವರ ಪ್ರಶ್ನೆ ಬರೀ ಸಮೀರ್ ಮೇಲೆ ಇಷ್ಟೇ FIR ಆಗಿಲ್ಲ.
ಇದಕ್ಕಿಂತ ಮುಂಚೆ ಅನೇಕ ಸೌಜನ್ಯ ಪರ ನಿಂತಹ ಅನೇಕ ಯೂಟ್ಯೂಬರ್ಗಳ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ನಮ್ಮ ಕೂಡ್ಲಾರಂಪೆ ಸಂಚಾರಿ ಸ್ಟುಡಿಯೋ, ಆಮೇಲೆ ಟೋಟಲ್ 39 ಯೂಟ್ಯೂಬ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಅದಕ್ಕಿಂತ ಬಿಫೋರ್ 82 ಟಿವಿ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ಟಿವಿ ಚಾನೆಲ್ಗಳಿಗೆ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಮಾತಾಡಲೇಬಾರದು. ಒಂದು ಸಣ್ಣ ಆರ್ಟಿಕಲ್ ಬರೆದ್ರೆ ಯೂಟ್ಯೂಬ್ ಬಿಡಿ, ಸಣ್ಣ ಆರ್ಟಿಕಲ್ ವೆಬ್ ಪೇಜ್ ನಲ್ಲಿ ಒಂದು ಸಣ್ಣ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂದ್ರೆ ಟಕ್ಕನೆ ಒಂದು ನೋಟಿಸ್ ಕಳಿಸ್ಬಿಡೋದು. ಆ ಶೀನಪ್ಪ ಅವನ ಬಗ್ಗೆ ಯಾರು ಬೈದಿಲ್ಲ ರೀ. ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅವನು ಕಳಿಸ್ತಾನೆ. ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅವನು ನೋಟಿಸ್ ಕಳಿಸೋದು. ಅವ್ರು ನೋಟಿಸ್ ಕಳಿಸಿದ್ರೆ ಫೋನ್ ನಂಬರ್ ಸಿಗ್ತದೆ, ಹೆದರ್ಸೋದು ಅಥವಾ ಡೀಲಿಂಗ್ ಮಾಡೋದು. ನಿಮ್ಮನ್ನ ಹಂಗ್ ಮಾಡ್ತೇವೆ ಹಿಂಗ್ ಮಾಡ್ತಾರೆ. ಅಕ್ಷರ ರಾಜು ಅವ್ರು ಕೇಳ್ರಿ, ಸುಬ್ರಹ್ಮಣ್ಯ ಹಂಡಿಗೆ ಅವ್ರು ಕೇಳಿ, ಕೂಡ್ಲಾರಂಪೇಜ್ ಅವ್ರು ಕೇಳಿ, ಸಂಚಾರಿ ಸ್ಟುಡಿಯೋ ಅವ್ರು ಕೇಳಿ. ಆನಂತರ ನಮ್ಮ ರೈಟ್ ನ್ಯೂಸ್ ಇತ್ತೀಚೆಗೆ ತುಂಬಾ ಉತ್ಸಾಹದಿಂದ ಒಬ್ಬ ಯುವಕ, ಶ್ರೀ ಅನ್ನುವಂತ ಯುವಕ ತುಂಬಾ ಉತ್ಸಾಹದಿಂದ ಎಷ್ಟು ಬೆದರಿಕೆ ಕರೆಗಳು ಬಂದು ರೈಟ್ ನ್ಯೂಸ್ನವ್ರಿಗೆ. ಈ ಮೀಟರ್ ಬಡ್ಡಿ ದಂಧೆಯಿಂದ ಹಳ್ಳಿಗೆ ತಲುಪಿದ್ರು ಅವರು. ಎಷ್ಟೊಂದು ಕರೆಗಳು ಬಂದು ರೈಟ್ ನ್ಯೂಸ್ಗೆ. ಹಿಂಗಾಗಿ ಇನ್ನೂ ಅನೇಕ ಯೂಟ್ಯೂಬರ್ಗಳು ಇವತ್ತು ನಿಜವಾಗಲೂ ಕೂಡ ಯೂಟ್ಯೂಬರ್ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ಕ್ರಾಂತಿ ಇಡೀ ದೇಶ ಮತ್ತು ಜಗತ್ತು ಮೆಚ್ಚುವಂತ ಕ್ರಾಂತಿ ಯೂಟ್ಯೂಬರ್ ಮಾಡೋದು. ಹಿಂಗಾಗಿ ಯೂಟ್ಯೂಬರ್ ಇವ್ರು ಚುಚ್ಚುತ್ತಾ ಇದೆ ಇವರಿಗೆ ಯೂಟ್ಯೂಬರ್. ಅದರ ಸಲುವಾಗಿ ಈ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದ್ರು. ಆದ್ರೆ ಬರೋಬ್ಬರಿ ಏಟ್ ಬಿತ್ತವರಿಗೆ. ಇದು ಸೌಜನ್ಯಳ ಶಕ್ತಿ, ಮಂಜುನಾಥ ಸ್ವಾಮಿಯ ಶಕ್ತಿ, ಅಣ್ಣಪ್ಪ ಸ್ವಾಮಿಯ ಶಕ್ತಿ. ಇದು ಗೊತ್ತಿರಲಿ. ಹೀಗಾಗಿ ನಾವು ಮುಂದೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಪ್ರೊಟೆಕ್ಷನ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಸಮೀರ್ನಂತೆ ಧ್ವನಿ ಎತ್ತುತ್ತಾ ಇರುವಂತಹ ಈ ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ಸಾಮಾಜಿಕ ವಿಷಯದಲ್ಲಿ ಧ್ವನಿ ಎತ್ತತಕ್ಕಂತಹ ಯೂಟ್ಯೂಬರ್ಗಳ ಮೇಲೆ ಯಾರೂ ಈ ರೀತಿ ಕಾನೂನು ಬಾಹಿರವಾಗಿ ಅವರಿಗೆ ಹೆದರಿಕೆಯನ್ನ ಕೊಡುವ ಅಂತ ಕೆಲಸ ಆಗಬಾರದು. ಪಟ್ಟಭದ್ರ ಹಿತಾಸಕ್ತಿಗಳು, ಫ್ರೀಡಮ್ ಆಫ್ ಸ್ಪೀಚ್ ಯಾವತ್ತಿಗೂ ಕೂಡ ಜೀವಂತ ಇರಬೇಕು. ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ಜೀವಂತ ಇರುತ್ತೆ ಆವಾಗ ಮಾತ್ರ ಜನಸಾಮಾನ್ಯ ಜೀವಂತವಾಗಿರ್ತಾನೆ. ಜನಸಾಮಾನ್ಯನಿಗೆ ನ್ಯಾಯ ಸಿಗುತ್ತೆ. ಅದು ಯೂಟ್ಯೂಬರ್ ಇರಬಹುದು, ಟಿವಿ ಚಾನಲ್, ವಾಟ್ ಎವರ್, ಯಾವುದೇ ಜರ್ನಲಿಸಂ ಇರಬಹುದು. ಆ ಜರ್ನಲಿಸಂಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಾವು ಸುಮ್ಮನೆ ಬಿಡಲ್ಲ, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಬರುವಂತಹ ನೆಕ್ಸ್ಟ್ ವೀಕೆಂಡ್ ಸ್ವತಃ ಸಮೀರ್ ಎಲ್ಲಾ ಯೂಟ್ಯೂಬರ್ಗಳ ಜೊತೆಗೆ ಇಂಟರಾಕ್ಷನ್ ಮಾಡೋರಿದ್ದಾರೆ. ಏನೇನು ಸತ್ಯಾಸತ್ಯತೆ ನಡೆದಿದೆ ಎಲ್ಲವನ್ನೂ ಕೂಡ ತಿಳಿಸ್ತಾರೆ. ಸೌಜನ್ಯ ಪ್ರಕರಣದ ಬಗ್ಗೆ, ಧರ್ಮಸ್ಥಳದ ಹಾರರ್ಗಳ ಬಗ್ಗೆ ಇನ್ನೂ ಅನೇಕ ವಿಷಯಗಳು ಹೊರಬರಲಿದೆ. ಬರುವಂತಹ ವೀಕೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ಎಲ್ಲಾ ಯೂಟ್ಯೂಬರ್ಗಳಿಗೆ ಒಂದು ಕಾನೂನಿನ ಧೈರ್ಯವನ್ನು ಸ್ಟ್ರೆಂತ್ ಕೊಡೋದಕ್ಕೆ ಇವತ್ತು ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ. ಸಮೀರ್ ಒಬ್ಬರಿಗೆ ಅಲ್ಲ, ನಾವು ಪ್ರತಿಯೊಬ್ಬ ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ನಾವು ಎತ್ತಿ ಹಿಡಿಬೇಕು. ಜರ್ನಲಿಸ್ಟ್ಗಳಿಗೆ ಯಾರು ಭಯ ಬಿದ್ದಿದ್ದಾರೆ ಆ ಜರ್ನಲಿಸ್ಟ್ಗಳ ಜೊತೆಗೆ ನಾವು ನಿಂತ್ಕೋಬೇಕು. ನಾವು ನಮ್ಮ ಆಫೀಸ್ ಪೂರ್ತಿ ನಮ್ಮ ಸ್ಟಾಫ್ ನಿಂತ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ. ನಮ್ಗೆ ಯಾವುದೇ ಫೀಸ್ ಬೇಕಾಗಿಲ್ಲ, ಅವ್ರ ಜೊತೆಗೆ ನಾವು ಇದೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ನಿಲುವನ್ನ ತಗೊಂಡಿದೀವಿ ನಾವು. ಯಾಕಂದ್ರೆ ನೋಡಿ, ಯಾರಾದ್ರೂ ಒಬ್ರು ಮಾತಾಡೋರು ಇದ್ರೆ ಜನಸಾಮಾನ್ಯರಿಗೆ ಒಂದು ಧೈರ್ಯ ಇರ್ತದೆ. ಇದು ಜನಸಾಮಾನ್ಯರ ದೇಶ, ಇದು ವಿಐಪಿಗಳ ದೇಶ ಅಲ್ಲ. ಜನಸಾಮಾನ್ಯರಿಗೆ ಧೈರ್ಯ, ಅದನ್ನ ಜನಸಾಮಾನ್ಯರಿಗೆ ತಲುಪಿಸೋರು ಯಾರು? ಪ್ರೆಸ್. ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಗಳು ಮತ್ತೆ ಈ ಪೇಜ್ ರೈಟರ್ಸ್ಗಳು, ಕಂಟೆಂಟ್ ರೈಟರ್ಸ್ಗಳು, ಅವರಿಗೋಸ್ಕರ ಒಂದು ಇಂಟರಾಕ್ಷನ್, ಸಮೀರ್ ಅವ್ರ ಜೊತೆಗೆ ಒಂದು ಇಂಟರಾಕ್ಷನ್ ಸೆಷನ್ ಅನ್ನು ಇಟ್ಟಿದ್ದೀವಿ. ದಯವಿಟ್ಟು ಯಾರು ನ್ಯಾಯದ ಪರವಾಗಿದ್ದೀರಿ ಎಲ್ಲರೂ ಕೂಡ ಬರಬೇಕು ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಸೌಜನ್ಯ ನ್ಯಾಯಪರ ಸಮಿತಿಯಿಂದ ಈ ಒಂದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಮತ್ತು ಧೈರ್ಯವಾಗಿ ನೀವು ಪ್ರಸಾರ ಮಾಡೋದಕ್ಕೆ, ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ, ವಿನಾಕಾರಣ ಸುಳ್ಳು ಆರೋಪ ಮಾಡೋದಲ್ಲ, ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ ಒಂದು ಉತ್ತೇಜನ ಕೊಡೋದಕ್ಕೆ ಈ ಒಂದು ಇದನ್ನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಉತ್ಸಾಹ ಇದೆ, ಈ ಸುಮ್ಮನೆ ಬಂದು ಗಲಾಟೆ ಮಾಡೋರಿಗೆ ಅವಕಾಶ ಇಲ್ಲ. ಅದು ಇದು ಏನೇನೋ ಮಾತಾಡ್ಕೊಂಡು ಕಬ್ಬೆಬ್ಸೋರಿಗೆ ಅವಕಾಶ ಇಲ್ಲ. ಆ ತರ ಮಾಡಿದ್ರೆ ಹೊರಗಡೆ ಹಾಕುವಂತ ವ್ಯವಸ್ಥೆನೂ ಕೂಡ ಇದೆ. ಅದಕ್ಕೆ ದಯವಿಟ್ಟು ಯಾರ್ಯಾರು ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಬೆಂಬಲಿಸ್ತೀರಿ ತಮ್ಮೆಲ್ಲರಿಗೂ ಕೂಡ ಈ ಬರುವ ವೀಕೆಂಡ್ ನಾವು ಡೇಟು, ಟೈಮು ಮತ್ತು ಪ್ಲೇಸು ಎಲ್ಲಾನು ಕೂಡ ನಾಳೆ ಅಥವಾ ಮ್ಯಾಕ್ಸಿಮಮ್ ಸುಮಾರದವರೆಗೆ ಎಲ್ಲಾ ಯೂಟ್ಯೂಬರ್ಗಳಿಗೂ ಕೂಡ ತಲುಪಿಸ್ತೇವೆ. ಸೌಜನ್ಯ ನ್ಯಾಯಪರವಾಗಿದ್ದಂಥವ್ರಿಗೆ, ಯಾರು ಈ ದೇಶದ ಪ್ರಜೆಗಳು ಅನ್ಕೋತೀರಿ ಅಂದ್ಕೊಂಡಿದ್ದು ಸುಮಾರು ಜನ ಪಾಪ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯೂಟ್ಯೂಬರ್ಸ್ ಅಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ರೈಟರ್ಸ್ಗಳಿಗೆ ಹ್ಯಾಟ್ಸ್ ಆಫ್. ಒಂದು ದೊಡ್ಡ ಕ್ರಾಂತಿಗೆ ಚಾಲನೆಯನ್ನು ಕೊಟ್ಟಿದ್ದೀರಿ. ಹಿಂಗಾಗಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಸೆಷನ್ ಅನ್ನ ಮತ್ತೆ ಇನ್ನೂ ಅನೇಕ ಧರ್ಮಸ್ಥಳದ ಹಾರರ್ಗಳನ್ನ ದಾಖಲೆ ಸಮೇತ ಬಿಡುಗಡೆ ಮಾಡುವಂತ ಒಂದು ಪ್ರಯತ್ನ ನಡೀತದೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಟಿಮೇಟ್ಲಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಗೊಳ್ಳಲೇಬೇಕು. ಅತ್ಯಂತ ವೇಗವಾಗಿ ಹೇಳ್ತಾ ಇದೆ. ಆ ನಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ರಚಾರ ನೋಡಿ ಯಾವತ್ತಿಗೂ ಕೂಡ ಇಂಡಿವಿಜುವಲ್, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ಇಂಡಿವಿಜುವಲ್ ವ್ಯಕ್ತಿಗೆ ನನಗೆ
ಪ್ರಚಾರ ಯಾವತ್ತಿಗೂ ನೋಡಿ ಒಂದು ಹೋರಾಟ ಯಾಕೆ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣ ಅವರಿಗೆ ದೊಡ್ಡವನ್ ಮಾಡಿದ್ರೆ ಅದೇ ಒಂದು ದೊಡ್ಡ ಕಂಟಕ. ಪ್ಲೀಸ್ ಸಬ್ಜೆಕ್ಟ್ ಬಗ್ಗೆ ಹೋರಾಟದ ಬಗ್ಗೆ ನೀವು ಕನ್ಸರ್ನ್ ಇರಲಿ. ನಮ್ಮನ್ನ ದೊಡ್ಡವ್ರು ಮಾಡೋದು ಬೇಡ. ನಮ್ಮನ್ನ ಹೀರೋ, ನಮ್ಮನ್ನ ಏನೋ ಐ ಆಮ್ ವೆರಿ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು. ಪ್ಲೀಸ್ ಸೌಜನ್ಯ ಹೋರಾಟದ ಬಗ್ಗೆ ಧ್ವನಿಗೂಡಿಸಿ ಅಂತ ಕೇಳ್ತಾ, ಮತ್ತೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಂಪೂರ್ಣ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಈ ಹೋರಾಟದ ಅನೇಕ ಮಜಲುಗಳಿಗೆ ಎಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಇದನ್ನ ಶೇರ್ ಮಾಡಿ, ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಸಾಕಷ್ಟು ಜನ ಜಾಗೃತರಾಗಿದ್ದಾರೆ ಡ್ಯೂ ಟು ಸಮೀರ್ ವಾಯ್ಸ್ ತುಂಬಾ ದೊಡ್ಡದಿದೆ, ತುಂಬಾ ರೀಚ್ ತುಂಬಾ ದೊಡ್ಡದಾಗಿದೆ. ಹಿಂಗಾಗಿ ಪ್ರತಿ ಹಂತದಲ್ಲಿನೂ ಕೂಡ ಇದನ್ನ ಗಮನಿಸಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ.